ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೋ ನಿನ್ನ ಅವತಾರ. ಸುಮ್ನಿರಿ ತಾತ, ನನ್ ಭಯ ನನಗೆ. ಯಾಕಷ್ಟೊಂದು ಭಯ ಪಡ್ತಿದ್ಯಾ? ಏನಾಯ್ತು ನಿನಗೆ? ನೆನ್ನೆ ಆಗಿದ್ದು ನೆನಪಿಲ್ವಾ ಬಾಸ್ ನಿಮಗೆ? ಯಾವ ಸೊಪ್ಪು ಎಲ್ತಾಗುತ್ತೋ ಏನೋ, ನನಗೆ ಫುಲ್ ಭಯ ಆಗ್ತಿದೆ. ಇಷ್ಟಕ್ಕೆ ಯಾಕೋ ಹೆದರ್ಕೊಂತೀಯ? ಧೈರ್ಯವಾಗಿರು, ತುರ್ಕೆ ಸೊಪ್ಪು ಎಲ್ಲಾ ಕಡೆ ಇರಲ್ಲ. ಅಯ್ಯೋ ತಾತ, ಇವರಿಬ್ರು ಸಂಶೋಧಕರಲ್ವಾ, ಇದೆಯೋ ಇಲ್ವೋ ಅಂತ ಅವರೇ ಕಂಡು ಹಿಡಿತಾರೆ ಅಲ್ವಾ? ಕೇಳಿ ಸರ್. ಹಾ, ಇನ್ನು ಬೇಜಾನ್ ಸೊಪ್ಪಿನ ಸೇವೆಗಳಿದೆ ಸರ್ ನಿಮ್ಗೆ. ಬಾಸ್, ಇವ್ರು ನಮ್ಮನ್ನ ಬಕ್ರಾ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಬಾಸ್. ನೋಡ್ರಪ್ಪ, ನಮ್ ಪ್ರಾಂತದ ಎಲ್ಲಾ ಸೊಪ್ಪಲ್ಲೂ ಔಷಧಿ ಗುಣ ಇರುತ್ತೆ. ಅದನ್ನ ಕಂಡುಹಿಡಿಯೋದಷ್ಟೇ ನಿಮ್ ಕೆಲ್ಸ. ಬನ್ನಿ, ತೋಟ ತೋರಿಸ್ತೀನಿ. ತಾತ ನಾನ್ ಬರಲ್ಲ, ನಾ ಕಾರಲ್ಲಿ ರೆಸ್ಟ್ ಮಾಡ್ತೀನಿ, ನೀವು ಹೋಗ್ ಬನ್ನಿ. ಬಾರ ತಾತ, ನಾನ್ ಬರಲ್ಲ. ಅಯ್ಯೋ ನೀಲಾ, ನಾನ್ ಹೇಳ್ದಂಗೆ ಇವತ್ ಸಂಜೆ ಒಳಗಡೆ ಅವರಿಬ್ರು ಬಣ್ಣ ಬಯಲ್ ಮಾಡ್ತೀನಿ, ನೋಡ್ತಾ ಇರು. ಅಕ್ಕ, ನಾನು ನಿನ್ ಜೊತೆ ಇರ್ತೀನಿ. ಬಾ. ನಿಜಾನಾ? ನಿನಗೆ ಅಭ್ಯಂತರ ಇಲ್ವಾ? ಇಲ್ಲಮ್ಮ, ಈ ಮಾತನ್ನ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಇದೇನು ಮನ್ಸ್ಪೂರ್ತಿ ವಿಷ ತುಂಬಿಕೊಂಡಿರೋರ್ ಬಾಯಲ್ಲಿ ತುಪ್ಪ ಸೌರ ಮಾತು ಬರ್ತಿದ್ಯಲ್ಲ, ನಂಬಕ್ಕಾಗತ್ತಾ ಇದನ್ನಲ್ಲ? ನನ್ನ ತಮ್ಮಂಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ಇಷ್ಟಪಟ್ಟೆ ಈ ಮಾತನ್ನ ಹೇಳ್ತಾ ಇದ್ದೀನಮ್ಮಮ್ಮ. ನೀವು ಈ ಮಾತನ್ನ ನಂಬಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಹೌದು, ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಹೇಗಾಯ್ತು ನಿಂಗೆ? ಈ ಪಾಠಲ್ಲ ಯಾರು ಕಲ್ಸಿದ್ರು ಅಖಿಲ ನಿನಗೆ? ಓ, ಆ ಊರಿಗೆ ಹೋಗಿ ಊರಿನ ಜನರ ಹತ್ರ ಏಟ್ ತಿಂದ್ಮೇಲೆ ನಿನಗ್ ಬುದ್ಧಿ ಬಂದಿರೋದು ಅಲ್ವಾ? ಅಮ್ಮ, ನಾನ್ ನಿಮ್ಮ ಮಗಳಲ್ಲದೆ ಇರಬಹುದು, ಆದ್ರೆ ಅಭಯ್ ನನ್ನ ತಮ್ಮ. ನಮ್ಮಿಬ್ರು ಅಮ್ಮಂದ್ರು ಬೇರೆ ಬೇರೆ ಆಗಿರಬಹುದು, ಆದ್ರೆ ನಮ್ಮಿಬ್ರು ಹುಟ್ಟಿಗೆ ಕಾರಣ ಆಗಿರೋ ಅಪ್ಪ ಒಬ್ರೇ ಅಲ್ವಾ? ನನ್ಗೆ ನನ್ನ ಹಠಕ್ಕಿಂತ ನನ್ನ ತಮ್ಮನ ಖುಷಿನೇ ದೊಡ್ಡದು. ಅವನ್ ಖುಷಿಗಿಂತ ನನಗ್ ಬೇರೆ ಏನು ಬೇಡ ಅಮ್ಮ. ನನ್ ಮನ್ಸಲ್ಲಿ ಏನಿದೆ ಅಂತ ತೆಗೆದು ತೋರ್ಸಕ್ಕಾಗಲ್ಲ, ಆದ್ರೆ ನನ್ನ ತಮ್ಮಂಗೆ ಒಳ್ಳೇದಾಗೋ ಥರ ನಾನು ನಡ್ಕೋತೀನಿ. ಯಾರು ನಂಬ್ಲಿ ಬಿಡ್ಲಿ, ನಾನು ನನ್ನ ತಮ್ಮನ್ನ ಪ್ರೀತಿಸ್ತೀನಿ ಅನ್ನೋದೇ ಸತ್ಯ. ಅವನ ಸುಖ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ಅವನು ನನ್ನ ಮಾತು ಕೇಳಲಿ ಅನ್ನೋ ಹಠ ಇತ್ತು ನಿಜ, ಆದ್ರೆ ಅವನು ಮನೆ ಬಿಟ್ಟೆ ಹೊರಟೋಗ್ತಾನೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅವನ್ನ ಅಷ್ಟೊಂದು ಪ್ರೆಷರೈಸ್ ಮಾಡ್ಬಿಟ್ನಾ ಅಂತ ಅನ್ನಿಸ್ತಿದೆ. ಅಮ್ಮ, ಅಭಯ್ ಲೈಫಲ್ಲಿ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನೀವೇನಾದ್ರೂ ಮಾಡಿ ನಾನು ನಿಮ್ ಜೊತೆ ಇರ್ತೀನಿ.